ಮಾಜಿ ಪ್ರೇಯಸಿ ಕರೆದಳುವಂತ ಆತ ಆಕೆಯ ಮನೆಗೆ ಹೋಗಿದ್ದ. ಇಬ್ಬರು ಏಕಾಂತದಲ್ಲಿದ್ದಾಗ ಪ್ರೇಯಸಿ ಗಂಡನ ಕೈಯಲ್ಲಿ ಲಾಕ್ ಆದ. ಅಲ್ಲಿ ಬಿದ್ದ ಧರ್ಮದೇಟಿಗೆ ಅವನ ಪರಿಸ್ಥಿತಿ ಏನಾಯಿತು ಗೊತ್ತಾ? ಕ್ಷಣಿಕ ಸುಖದ ಆಸೆಗಾಗಿ ಜೀವನವನ್ನೇ ಬಿಟ್ಟಿದ್ದಾನೆ ಆತ. ಏನಿ ಪ್ರೇಮ ಕಹಾನಿ ಅಂತೀರಾ? ಹೇಳ್ತೀವಿ ಈ ಸ್ಟೋರಿ ನೋಡಿ. ಸಾವಿನ ಕರೆಯಾಗಿತ್ತು ಪ್ರಿಯತಮೆಯ ಆ ಒಂದು ಫೋನ್ ಕಾಲ್. ಪ್ರೇಯಸಿಯೊಂದಿಗೆ ಮಂಚವೇರಲು ಹೋದವ ಸೇರಿದ ಮಸಣ. ಈ ಫೋಟೋದಲ್ಲಿ ಇದ್ದಾನಲ್ಲ, ಈತನೇ 26 ವರ್ಷದ ಮೊಹಮ್ಮದ್ ಕಾಶಿಫ್. ಮೂಲತಃ ಬ್ಯಾಟರಾಯನಪುರ ನಿವಾಸಿಯಾದ ಈತ ಸ್ಕ್ರಾಪ್ ಬಿಸಿನೆಸ್ ನಿಮಿತ್ತ ರಾಮನಗರದಲ್ಲಿ ನೆಲೆಸಿದ್ದ. ಮೇ 25ರಂದು ಈತನ ಪ್ರೇಯಸಿಯಾದ ಅರ್ಬಿನಾ ಮನೆಯಲ್ಲಿ ಯಾರೂ ಇಲ್ಲಪ್ಪ ಎಂದು ಕಾಶಿಫ್ ಕಾಲ್ ಮಾಡಿದ್ದಾಳೆ. ಈತನಿಗೆ ಕೂಡ ಅದೇ ಬೇಕಿತ್ತು. ಹೀಗಾಗಿ ಸಂಜೆ 6 ಗಂಟೆಗೆ ಆಕೆಯ ಮನೆ ಸೇರಿ ಇಬ್ಬರು ಪಲ್ಲಂಗದಾಟ ಶುರು ಮಾಡಿದ್ರಂತೆ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸಿದೆ. ಗಾಬರಿಗೊಂಡ ಕಾಶಿಫ್ ಮಂಚದ ಕೆಳಗೆ ಅವಿತು ಕುಳಿತಿದ್ರೂ ಪ್ರಯೋಜನವಾಗಿಲ್ಲ. ಅರ್ಬಿನಾ ಗಂಡ ಅಕ್ಬರ್ ಹಾಗೂ ಆತನ ಕಡೆಯವರ ಕೈಗೆ ಕಾಶಿಫ್ ಸಿಕ್ಕಿಬಿದ್ದಿದ್ದಾನೆ. ಆಗ ಎಲ್ಲರೂ ಸೇರಿ ಹಲ್ಲೆ ನಡೆಸಿದ್ದಾರೆ. ದಿನಾಂಕ 25/5/2026ರಂದು ಬ್ಯಾಟರಾಯನಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಾಮಣ್ಣ ಗಾರ್ಡನ್ ಬಳಿ ಇರುವಂಥ ಒಂದು ನಿವಾಸದಲ್ಲಿ ಸಂಜೆ ಸುಮಾರು 6 ಗಂಟೆಗೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರೋದಾಗಿ ನಮಗೆ 26ನೇ ತಾರೀಕು ಒಂದು MLC ಹಾಗೂ ದೂರು ಬರುತ್ತೆ. ಈ ದೂರಿನ ಸಾರಾಂಶ ಹಾಗೂ ಅದರ ವಿವರವಾಗಿ ನಾವು ತಿಳ್ಕೊಂಡಾಗ ನಮಗೆ ತಿಳಿಯುವಂಥ ಮಾಹಿತಿ ಏನಂದರೆ, ಶಾಮಣ್ಣ ಗಾರ್ಡನಲ್ಲಿ ಒಂದು ಮನೆಯಲ್ಲಿ ವಾಸವಿರುವಂಥ ಒಬ್ಬ ಮಹಿಳೆ, ಆಕೆ ಸುಮಾರು ಒಂದು 24 ವರ್ಷ ವಯಸ್ಸಿನವಳು. ಈಕೆ ಅವರ ಗಂಡ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಸ್ನೇಹಿತ ಮನೆಗೆ ಬಂದಿರ್ತಾನೆ. ಚೆನ್ನಾಗಿ ಧರ್ಮದ ಏಟು ಮತ್ತೆ ಎಂದಿಗೂ ಈ ರೀತಿ ಮನೆಗೆ ಬರುವುದಿಲ್ಲ ಎಂದು ಬಲವಂತವಾಗಿ ಮುಚ್ಚಳಿಕೆ ಪತ್ರವನ್ನ ಬರೆಸಿಕೊಂಡು ಬಿಟ್ಟು ಕಳಿಸಿದ್ದಾರೆ. ಆದರೆ ಮಳೆ ನಿಂತರೂ ಮಳೆಯ ಹನಿ ನಿಲ್ಲಲ್ಲ ಎಂಬ ಮಾತಿನಂತೆ ಅವರು ನೀಡಿದ ಆ ಭೀಕರ ಏಟಿನ ನೋವು ಕಾಶಿಫ್ನನ್ನ ಆಸ್ಪತ್ರೆ ಸೇರುವಂತೆ ಮಾಡಿತ್ತು. ವಿಷಯ ತಿಳಿದು ಆಸ್ಪತ್ರೆಗೆ ಬಂದ ಮನೆಯವರು ಚಿಕಿತ್ಸೆಯನ್ನ ಕೊಡಿಸಿ ಆತನನ್ನ ವಾಪಸ್ ರಾಮನಗರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಮತ್ತೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ರಿಂದ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೊಹಮ್ಮದ್ ಕಾಸಿಫ್ ಕೊನೆ ಉಸಿರೆಳೆದಿದ್ದಾನೆ. ಈ ಕೇಸಿನಲ್ಲಿ ಫಿರ್ಯಾದಿದಾರರು ಆ ಮಹಿಳೆ ಮತ್ತು ಮಹಿಳೆಯ ಗಂಡ ಮತ್ತು ಆಕೆಯ ಸಂಬಂಧಿಕರ 3 ಜನದ ಹೆಸರನ್ನು ನಮೂದಿಸಿ ದೂರನ್ನು ಕೊಟ್ಟ ಮೇರೆಗೆ ನಾವು ಇದುವರೆಗೂ 4 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ. ವಿಚಾರಣೆ ಮುಂದುವರೆದಿದೆ. ಇನ್ನೂ ಯಾರಾದರೂ ಈ ಸಂಬಂಧ ಮತ್ತು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದರೆ ಅವರ ಮೇಲೆ ಕೂಡ ನಾವು ಕಾನೂನಿನ ಕ್ರಮ ಜರುಗಿಸ್ತೀವಿ. ಹೌದು, ಮಹಿಳೆಗೆ ಮತ್ತು ಅವರ ಗಂಡ ಮತ್ತು ಆ ಗಂಡನ ತಮ್ಮ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅಂದರೆ ಬ್ಲಂಟ್ ಫೋರ್ಸ್ ಅಷ್ಟೇ, ಕೈಯಲ್ಲಿ ಹೊಡೆದಿದ್ದಾರೆ ಮತ್ತು ತಲೆ ಮೆದುಳಿನ ಹಿಂಭಾಗದಲ್ಲಿ ಅವನಿಗೆ ಇಂಜುರೀಸ್ ಇತ್ತು. ಇದೆಲ್ಲ ಆದಮೇಲೆ ಕೂಡ ಅವನ ಹತ್ರ ಕೂತು ಮಾತಾಡಿ ಅವನ ಹತ್ರ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಹಿಂದೆ ಕಳಿಸಿರ್ತಾರೆ. ಈ ಹಲ್ಲೆ ಮತ್ತು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇಯಸಿ ಅರ್ಬಿನಾ ಹಾಗೂ ಆಕೆಯ ಗಂಡ ಅಕ್ಬರ್ ಸೇರಿದಂತೆ ಒಟ್ಟು 5 ಮೇಲೆ ಈಗ ಬ್ಯಾಟರಾಯನಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಏನೇ ಹೇಳಿ, ಅಕ್ರಮ ಸಂಬಂಧಗಳು ಯಾವಾಗಲೂ ಕತ್ತಿ ಮೇಲಿನ ನಡಿಗೆ ಇದ್ದಂತೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಬ್ಯಾಟರಾಯನಪುರ ಪೊಲೀಸರು ಈಗಾಗಲೇ 4 ಜನ ಆರೋಪಿಗಳನ್ನ ಕಟ್ಕಟಿಗೆ ತಳ್ಳಿದ್ದು, ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿಗಾಗಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.